ನೋಡಿ, ಯಾಕೆ ಅವರು ನನ್ನನ್ನು ತುಂಬ ಅಗೌರವವಾಗಿ ನೋಡ್ತಾರೆ, ನನಗೆ ಬೆಲೆನೇ ಕೊಡಲ್ಲ, ನನ್ನ ಕೊಲಿಗೆ ಸಿಗ್ತಾ ಇರೋ ಮರ್ಯಾದೆ ನನಗೆ ಸಿಗ್ತಾ ಇಲ್ಲ, ನನ್ನ ನಾದ್ನಿಗೆ ಸಿಗ್ತಾ ಇರೋ ಗೌರವ ನನಗೆ ಸಿಗ್ತಾ ಇಲ್ಲ, ಅಥವಾ ಯಾಕೆ ಈ ತಾರತಮ್ಯ, ಯಾಕೆ ಜನ ನನ್ನನ್ನು ಇಷ್ಟಪಡಲ್ಲ, ಎಲ್ಲರನ್ನೂ ಇಷ್ಟಪಡ್ತಾರೆ, ಎಲ್ಲರ ಹತ್ರ ಒಳ್ಳೆಯವಾಗಿರೋ ವ್ಯಕ್ತಿ ನನ್ನ ಹತ್ರ ಯಾಕಪ್ಪ ಚೆನ್ನಾಗಿರಲ್ಲ, ನನ್ನ ಹತ್ರ ಯಾಕೆ ಚೆನ್ನಾಗಿ ಮಾತಾಡಲ್ಲ ಅಂತಿದ್ರೆ, ಇವತ್ತು ನಾನು ನಿಮಗೆ ಒಂದು ಸೀಕ್ರೆಟನ್ನು ಹೇಳ್ಕೊಡ್ತಾ ಇದ್ದೀನಿ. ಏನಪ್ಪ ಅಂತ ಹೇಳಿದ್ರೆ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು. ಒಂದು ಸಣ್ಣ ಉದಾಹರಣೆ ಮೂಲಕ ನಾನು ನಿಮಗೆ ಈ ಕಥೆನ ಹೇಳ್ತಾ ಹೋಗ್ತೀನಿ. ಒಂದು ಸತಿ ನೀವು ಯಾರ್ದೋ ಮನೆಗೆ ಹೋಗ್ತೀರಾ, ಅಲ್ಲಿ ಎಲ್ಲ ಥರ ಗಲೀಜಿರುತ್ತೆ. ಮನೆಗೆ ಹೋಗ್ತಿದ್ದಂಗೆ ಅಲ್ಲಿ ಊದ್ಕಡ್ಡಿ ಪ್ಯಾಕೆಟು, ಚಿಪ್ಸ್ ಪ್ಯಾಕೆಟು, ಚೌಚೋ, ಅದು ಇದು ಡಬ್ಬಗಳು, ಖಾಲಿ ರ್ಯಾಪರ್ಗಳು, ನಾಯಿ ಕೂದಲು, ಅದು ಇದು ಸಿಕ್ಕಾಬಿಡೆ. ಮನೆಗೆ ಹೋಗ್ತಿದ್ದಂಗೆ ಸ್ಮೆಲ್ಲು ಗಲೀಜಿರುತ್ತೆ. ನಿಮ್ಮ ಕೈಯಲ್ಲಿ ಒಂದು ಚಾಕ್ಲೇಟ್ ರ್ಯಾಪರ್ ಇರುತ್ತೆ. ನೀವೇನು ಮಾಡ್ತೀರಾ? ಅದನ್ನು ಅಲ್ಲೇ ಬಿಸಾಡ್ತೀರಾ ಇಲ್ವಾ? ಹೇಗಿದ್ರೂ ಮನೆ ಗಲೀಜಾಗಿದೆ, ಇದೊಂದು ಚಾಕ್ಲೇಟ್ ರ್ಯಾಪರ್ ಏನಪ್ಪ ವ್ಯತ್ಯಾಸ ಮಾಡುತ್ತೆ ಅಂತ ಹೇಳಿ ಅಲ್ಲೇ ಬಿಸಾಡಲು ಬಿಡ್ತೀರಾ ಅಲ್ವಾ? ಇನ್ನೊಬ್ಬರು ಮನೆಗೆ ಹೋಗ್ತೀರಾ, ತುಂಬ ಅಚ್ಚುಕಟ್ಟಾಗಿರುತ್ತೆ, ತುಂಬ ಕ್ಲೀನಾಗಿರುತ್ತೆ, ಸೋಫಾ ತುಂಬ ಕ್ಲೀನಾಗಿರುತ್ತೆ, ಟೇಬಲ್ ತುಂಬ ಕ್ಲೀನಾಗಿರುತ್ತೆ, ಮನೆ ತುಂಬ ಅಚ್ಚುಕಟ್ಟಾಗಿರುತ್ತೆ, ಮನೆ ಸುಗಂಧಭರಿತವಾಗಿರುತ್ತೆ. ಮನೆಗೆ ಹೋದ್ರೇ ಅಬ್ಬಾ ನೆಮ್ಮದಿ ಅನಿಸುತ್ತೆ. ಅದೇ ಚಾಕ್ಲೇಟ್ ರ್ಯಾಪರು ನಿಮ್ಮ ಕೈಯಲ್ಲಿರುತ್ತೆ. ಅದನ್ನು ಕೆಳಗೆ ಬಿಸಾಡ್ತೀರಾ? ಇಲ್ಲ. ಯಾಕೆ? ಮನೆ ಇಷ್ಟು ಕ್ಲೀನಾಗಿದೆ, ಯಾಕಪ್ಪ ಅವ್ರ ಮನೆ ಗಲೀಜು ಮಾಡಬೇಕು ಅಂತ ಅನಿಸುತ್ತೆ ನಿಮಗೆ. ಹಾಗೇ ನಿಮ್ಮ ವ್ಯಕ್ತಿತ್ವ ಗೆಳೆಯರೆ, ಯಾವಾಗ ನಿಮ್ಮನ್ನು ನೀವು ಗೌರವದಿಂದ, ಮರ್ಯಾದೆಯಿಂದ, ಪ್ರೀತಿಯಿಂದ ನಿಮ್ಮನ್ನು ನೀವು ನೋಡ್ಕೋತೀರಾ, ಆ ಎನರ್ಜಿ ಆಚೆ ಕಡೆ ರೇಡಿಯೇಟ್ ಆಗುತ್ತೆ. ಯಾವಾಗ ನೀವು ನಿಮ್ಮನ್ನು ಬೈಕೊಳ್ಳೋದು, ಡಿಸ್ರೆಸ್ಪೆಕ್ಟ್ ಮಾಡೋದು, ಯಾರೋ ನಿಮ್ಮ ಕಂಡ್ರೆ ಇಷ್ಟ ಇಲ್ಲ ಅಂತ ಹೇಳಿರ್ತಾರೆ, ಆದರೂ ಮೈ ಮೇಲೆ ಬಿದ್ಕೊಂಡು ಮಾತಾಡೋಕ್ಕೆ ಹೋಗೋದು, ಇದೆಲ್ಲವನ್ನು ಮಾಡ್ತಾ ಹೋದಾಗ ನಿಮ್ಮ ಬಗ್ಗೆ ನಿಮಗೆ ಗೌರವ ಇರಲ್ಲ. ನಿಮ್ಮ ಮೇಲೆ ನಿಮಗೆ ಪ್ರೀತಿ ಇದ್ದರೆ ಯಾವುದೇ ಕಾರಣಕ್ಕೂ, ನೋಡಿ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಕೋಪ ಅನ್ನೋದು ಕೆಟ್ಟ ಇದಲ್ಲ, ಆದರೆ ಕೋಪವನ್ನು ಕಂಪೋಸ್ಡಾಗಿ ಯೂಸ್ ಮಾಡೋದಿದೆಯಲ್ಲ, ಅದು ಗುಡ್ ಎಮೋಷನ್. ನಾವೇನು ಮಾಡ್ತೀವಿ, ಕೋಪ ಬಂದ ತಕ್ಷಣ ಜೋರಾಗಿ ಸಾಮಾನು ಬಿಸಾಡ್ಬಿಡೋದು, ಕೆಟ್ಟ ಮಾತದಲ್ಲಿ ಬೈದ್ಬಿಡೋದು, ಅವಾಚ್ಯ ಶಬ್ದಗಳಲ್ಲಿ ಯೂಸ್ ಮಾಡೋದು, ಇದೆಲ್ಲವನ್ನು ಮಾಡ್ತಾ ಇರ್ತೀವಿ. ಅದು ಕೋಪ ಅಲ್ಲ. ಕೋಪ ಯಾಕಪ್ಪ ಬರುತ್ತೆ ಅಂತ ಹೇಳಿದರೆ, ಯಾವುದು ನಮ್ಮ ರೀತಿಯಲ್ಲಿ ನಡೀತಾ ಇರಲ್ವೋ, ನಮಗೆ ಬೇಕಾದ ರೀತಿಯಲ್ಲಿ ಇರಲ್ವೋ, ಆಗ ನಮಗೆ ಕೋಪ ಬರುತ್ತೆ. ಕೋಪ ಅನ್ನೋದು ಒಂದು ಅದ್ಭುತವಾದ ಎಮೋಷನ್, ಆದರೆ ಅದನ್ನು ರೆಗ್ಯುಲೇಟ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಅದ್ರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಆದರೆ ನೋಡಿ, ನಿಮ್ಮನ್ನು ನೀವು ಎಷ್ಟು ಗೌರವದಿಂದ ನೋಡ್ಕೋತೀರ, ರೆಸ್ಪೆಕ್ಟ್ಫುಲ್ಲಾಗಿ ನೋಡ್ಕೋತೀರ. ನೋಡಿ, ಜೀವನ ಅನ್ನೋದಿದೆಯಲ್ವಾ, ಪ್ರತಿಯೊಂದು ಸಂಬಂಧಗಳು ಕೂಡ, ಕೆಲವು ಸಂಬಂಧಗಳು ನಮ್ಮ ಜರ್ನಿ, ಲೈಫ್ ಎಂಡ್ ತನಕ ಜರ್ನಿಯಲ್ಲಿರ್ತಾರೆ. ಆದರೆ ಕೆಲವರು ಒಂದು ಸೂಕ್ಷ್ಮವಾಗಿ, ಒಂದು ಸಂಕ್ಷಿಪ್ತವಾದ ಟೈಮಿಗೆ ಬರ್ತಾರೆ, ನಮ್ಮ ಜೀವನದಲ್ಲಿ ಏನಾದರೂ ಒಂದು ಪಾಠವನ್ನು ಕಲಿಯೋದಿರುತ್ತೆ. ಪ್ರತಿ ಸಂಬಂಧಗಳು ನೋಡಿ, ನಿಮಗೆ ಒಂದು ಹರ್ಟ್ ಮಾಡಿದ್ರು, ನೋವು ಮಾಡಿದ್ರು, ಆ ಸಂಬಂಧದಿಂದ ನೀವೇನೋ ಒಂದು ಪಾಠವನ್ನು ಕಲ್ತಿರ್ತೀರ. ಆದರೆ ನಾವು ಆ ಪಾಠವನ್ನು ಎಂಬ್ರೇಸ್ ಮಾಡ್ತಾ ಹೋಗಲ್ಲ. ಏನು ಮಾಡ್ತಾ ಹೋಗ್ತೀವಿ, ಅಯ್ಯೋ ನನಗೆ ಹಿಂಗೆ ನೋವು ಮಾಡಿಬಿಟ್ರು, ಹಿಂಗಾಗೋಯ್ತು, ನನ್ನ ಬಿಟ್ಟು ಹೋಗ್ಬಿಟ್ರು, ನನಗೆ ಹಿಂಗೆ ಮಾಡಿಬಿಟ್ರು, ಇಂಥ ಚೆನ್ನಾಗಿದ್ದಿದ್ದು ವ್ಯಕ್ತಿ. ಆದರೆ ಏನು ಪಾಠವನ್ನು ನಾವು ಕಲಿದೇ ಹೋಗ್ತೀವೋ, ಯೂನಿವರ್ಸ್ ಅನ್ನೋದೇನಿದೆಯೋ ಅದು ಪದೇ ಪದೇ ನಮಗೆ ಮತ್ತೆ ಅದೇ ಪಾಠ ಬೇರೆ ವ್ಯಕ್ತಿಗಳ ಮೂಲಕ ತೋರಿಸ್ತಾ ಹೋಗುತ್ತೆ. ಹಾಗಾಗಿ ನಮ್ಮ ತಾಯಿನೂ ಹಾಗೆ ಅಲ್ವಾ, ನಾವು ಕಲಿಯೋ ತನಕ ಪದೇ ಪದೇ ನಮಗೆ ಶಿಕ್ಷೆ ಕೊಡ್ತಾನೆ ಇದ್ರು, ಹಾಗೆ ಯೂನಿವರ್ಸು ಕೂಡ ಅಷ್ಟೇ. ಯಾವುದೇ ಒಂದು ಸಂಬಂಧವಾಗಲಿ ನೋಡಿ, ನೀವು ಇವಾಗ ಅವ್ರು ಲಿಫ್ಟಲ್ಲಿ ಹೋಗ್ತಾ ಇರ್ತೀರ, ಒಂದು ಮಗು ಬಾಲ್ ತೊಗೊಂಬಂದು ಬಿಟ್ಬಿಡುತ್ತೆ. ಆ ಬಾಲ್ ತೊಗೊಂಡು ಬಂದಾಗ ಆ ಮಗುವನ್ನು ನೋಡ್ತೀರಾ, ನಗ್ತೀರಾ, ಅಷ್ಟೇ ನಿಮ್ಮ ಸಂಬಂಧವಿತ್ತು, ಆ ರಿಲೇಷನ್ಶಿಪ್ ಇತ್ತು. ಆ ಮಗು ನಿಮ್ಮ ಮುಖದಲ್ಲಿ ಒಂದು ಮಂದಹಾಸ ತರಲಿಕ್ಕಾಗಿ ನಿಮ್ಮ ಜೀವನದಲ್ಲಿ ಬಂದಿತ್ತು. ಮತ್ತು ಇನ್ನೊಬ್ಬರನ್ನ ಯಾರನ್ನೋ ಮೀಟ್ ಮಾಡ್ತೀರಾ, ಒಂದು ಸತಿ ನೀವು ಸಂಬಂಧದಲ್ಲಿ ಇರ್ತೀರ, ನಿಮ್ಮ ಕಾಲೇಜಲ್ಲಿ ಆಗಿರ್ತಕ್ಕಂತಹ ಲವ್ ಆಗಿರ್ಬೋದು, ಒಂದು ರಿಲೇಷನ್ಶಿಪ್ ಆಗಿರ್ಬೋದು, ಅದು ಈಗ ನಿಮ್ಮ ಜೀವನದಲ್ಲಿ ಇಲ್ಲದೆ ಇರ್ಬೋದು. ಆದರೆ ಅದು ಯಾವ ರೀಸನಿಗಾಗಿ ನಿಮ್ಮ ಜೀವನದಲ್ಲಿ ಬಂತು, ಏನು ಪಾಠವನ್ನು ಹೇಳ್ಕೊಡ್ತು, ಇದನ್ನು ನೀವು ಕಲಿತಾ ಹೋದರೆ ಜೀವನ ಅನ್ನೋದು ಬ್ಯೂಟಿಫುಲ್ ಆಗಿರುತ್ತೆ. ಅದು ಬಿಟ್ಟು ನಾವು ಏನನ್ನು ಇಲ್ವೋ ಅದನ್ನು ನೋಡ್ತಾ ಹೋದರೆ ನಮ್ಮ ಜೀವನದಲ್ಲಿ ಎಲ್ಲವೂ ಬ್ಲ್ಯಾಂಕ್ ಆಗ್ತಾ ಹೋಗುತ್ತೆ. ಇರೋದನ್ನು ನಾವು ಫೋಕಸ್ ಮಾಡ್ತಾ ಹೋಗಲ್ಲ. ಮನುಷ್ಯನ ಗುಣ ಅನ್ನೋದೇ ಹಾಗೆ. ನಮ್ಮ ಜೀವನದಲ್ಲಿ ಎಲ್ಲವೂ ಇದ್ದರೂ ಇರೋದ್ರ ಬಗ್ಗೆ ಯೋಚನೆ ಮಾಡಲ್ಲ. ನಾವು ಏನು ಇರಲ್ವೋ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀರ. ಎಷ್ಟೋ ಸತಿ ಮಾಡಿರ್ತೀರಲ್ವಾ, ನಿಮ್ಮ ಹೆಂಡತಿ ಅಡುಗೆ ಮಾಡಿರ್ತಾರೆ ಅಥವಾ ತಾಯಿ ಅಡುಗೆ ಮಾಡಿರ್ತಾರೆ, ಚೆನ್ನಾಗಿದ್ದಾಗ ಒಂದಿನ ಬಾಯ್ಬಿಟ್ಟು ಹೇಳಲ್ಲ, ಮೊಬೈಲ್ ನೋಡಿಕೊಂಡು, ಟಿ ವಿ ನೋಡಿಕೊಂಡು ಊಟ ಮಾಡಿಬಿಟ್ಟು ಎದ್ದು ಹೊಟ್ಟೋಗ್ತೀವಿ.
ಆದರೆ ಒಂದು ಸ್ವಲ್ಪ ಉಪ್ಪು ಖಾರ ಇಲ್ಲ ಅಂತ ಹೇಳಿದ್ರೆ ಅವತ್ತು ಮನೇಲಿ ರಂಪಾಟನೇ ಮಾಡಿಬಿಡ್ತೀವಿ. ಹಾಗೆ ನಾವು ಅಷ್ಟೇ, ಯಾವತ್ತೂ ಅಷ್ಟೇ ತಿಳ್ಕೊಳ್ಳಿ, ಏನಿರುತ್ತೋ ಅದನ್ನು ಸವಿಸ್ತಾ ಹೋಗಿ. ಯಾವುದರ ಮೇಲೆ ನೀವು ಫೋಕಸ್ ಮಾಡ್ತಾ ಹೋಗ್ತಿರೋ ನಿಮ್ಮ ಜೀವನ ಅದರ ಮೇಲೆ ಬಿಲ್ಟ್ ಆಗ್ತಾ ಹೋಗುತ್ತೆ. ನೀವು ಏನು ಇರಲ್ವೋ ಲ್ಯಾಕ್ ಮೈಂಡ್ ಸೆಟ್ ಅಂತ ಕರೀತಾರೆ, ಅದನ್ನೇ ಫೋಕಸ್ ಮಾಡ್ತಾ ಹೋದರೆ ನಿಮ್ಮ ಜೀವನದಲ್ಲಿ ಏನಪ್ಪ ಇದೆ ಅಂತ ಅನಿಸುತ್ತೆ. ನೋಡಿ, ನೀವು ಯೋಚನೆ ಮಾಡಿ, ಎಷ್ಟು ಅದ್ಭುತವಾಗಿದೆ ಅಲ್ವಾ ನಿಮ್ಮ ಲೈಫು. ಯಾಕೆ ಯೋಚನೆ ಮಾಡ್ಕೊಂಡು ಅಯ್ಯೋ ನಂಗೆ ಅದಿಲ್ಲ ಇದಿಲ್ಲ, ಅವ್ರು ಹೀಗೆ ಇವ್ರು ಹಾಗೆ ಅಂತ ಯಾರನ್ನಾದರೂ ಚೇಂಜ್ ಮಾಡೋ ಹಾಗಿದ್ದಿದ್ರೆ ದೇವರೇ ಬಂದು ನಮ್ಮನ್ನೆಲ್ಲ ಚೇಂಜ್ ಮಾಡಿಬಿಡ್ತಿದ್ದ ಅಲ್ವಾ. ದಯವಿಟ್ಟು ಯಾರನ್ನು ಚೇಂಜ್ ಮಾಡಲಿಕ್ಕೆ ಹೋಗಬೇಡಿ. ಇಡೀ ಜೀವನ ಒಂದೇ ಒಂದು ಫೋಕಸ್ ಒಬ್ಬರು ವ್ಯಕ್ತಿ ಮೇಲೆ ಬೇಕಾಗಿರೋದು, ಸೆಲ್ಫ್. ನಮ್ಮ ಮೇಲೆ ನಾವು ಫೋಕಸ್ ಮಾಡ್ಕೋತಾ ಹೋದರೆ, ನಮ್ಮನ್ನು ನಾವು ಇಂಪ್ರೂವ್ ಮಾಡ್ಕೋತಾ ಹೋದರೆ ನಮ್ಮನ್ನು ನೋಡಿ ಕಲಿಯೋರು ಎಷ್ಟೋ ಜನ ಇರ್ತಾರೆ ಅಲ್ವಾ. ಅದು ಬಿಟ್ಬಿಟ್ಟು ನಾನು ಯಾರನ್ನೋ ಚೇಂಜ್ ಮಾಡೋಕ್ಕೆ ಹೋಗ್ತೀನಿ, ನನ್ನ ರೀತಿಯಲ್ಲಿ ಬದಲಾವಣೆ ಮಾಡ್ಕೋತಾ ಹೋಗ್ತೀನಿ, ಅವ್ರನ್ನ ಹಂಗೆ ಸರಿಪಡಿಸ್ತೀನಿ, ಇವ್ರನ್ನ ಹೀಗೆ ಸರಿಪಡಿಸ್ತೀನಿ ಅಂತ ಹೋಗಬೇಡಿ. ಯಾಕಂತ ಹೇಳಿದರೆ ನಾವು ಯಾವುದನ್ನು ಹಿಡಿತದಲ್ಲಿ ಹಿಡಲಿಕ್ಕೆ ಹೋಗ್ತೀವೋ ಅದು ನಮ್ಮಿಂದ ಎಸ್ಕೇಪ್ ಆಗ್ತಾ ಹೋಗುತ್ತೆ. ಅದು ತಪ್ಪನ್ನು ಮಾಡಬೇಡಿ. ನಿಮ್ಮ ಮೇಲೆ ನೀವು ಫೋಕಸ್ ಮಾಡ್ಕೋತಾ ಹೋಗಿ. ಜನ ನಿಮ್ಮ ಜೀವನದಲ್ಲಿ ಇರ್ತಾರಾ, ಇರಲಿ, ಹೋಗ್ತಾರಾ, ಹೋಗಲಿ, ಬಿಟ್ಬಿಡಿ. ಆವಾಗ ನಾವು ನನ್ನ ಜೀವನದಲ್ಲಿ ಇರು, ನನ್ನ ಬೆಲೆ ತಿಳಿಸು, ನಾನು ತಿಳ್ಕೊ, ನಾನು ಎಷ್ಟು ಒಳ್ಳೆಯವನು, ನಾನು ಎಷ್ಟು ನಿನ್ನ ಪ್ರೀತಿ ಮಾಡ್ತೀನಿ, ಯಾವಾಗ ನೀವು ಅಂಗ್ಲಾಚಿ ಬೇಡ್ತೀರಾ ಅಥವಾ ಯಾರನ್ನಾದರೂ ನಿಮ್ಮ ಜೀವನದಲ್ಲಿ ತುಂಬ ಬಲವಂತವಾಗಿ ಇಡ್ತೀರೋ, ಇಟ್ಸ್ ಅ ಫಾರ್ಮ್ ಆಫ್ ಡಿಸ್ರೆಸ್ಪೆಕ್ಟ್. ನಿಮಗೆ ನೀವು ರೆಸ್ಪೆಕ್ಟ್ ಕೊಡ್ಕೋತಾ ಹೋಗಲ್ಲ, ಅದು ನಿಮ್ಮ ಎನರ್ಜಿಲಿ ರೇಡಿಯೇಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ನೀವು ಆ ತಪ್ಪನ್ನು ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮ ಮೇಲೆ ನೀವು ಒಂದು ರೆಸ್ಪೆಕ್ಟನ್ನು ಇಟ್ಕೊಳ್ಳಿ. ನಾನು ಒಂದು ಎಕ್ಸಾಂಪಲ್ ಕೊಟ್ಟೆ ಅಲ್ವಾ, ಅಚ್ಚುಕಟ್ಟಾಗಿರೋ ಮನೆ ನೋಡಿದ್ರೆ ನಿಮ್ಗೆ ಹೇಗೆ ಅನಿಸುತ್ತೆ ಅಂತ. ಹಾಗೆ ನಿಮ್ಮ ಮೇಲೆ ನೀವು ಕಾಳಜಿ ತಗೋತಾ ಹೋಗಿ, ನಿಮ್ಮ ದೇಹದ ಮೇಲೆ ಕಾಳಜಿ ತಗೊಳ್ಳಿ, ನಿಮ್ಮ ಆರೋಗ್ಯದ ಮೇಲೆ ಕಾಳಜಿ ತಗೊಳ್ಳಿ, ನಿಮ್ಮ ಮೈಂಡ್ ಸೆಟ್ಟನ್ನು ಸರಿಯಾಗಿ ಇಟ್ಕೊಳ್ಳಿ, ಪಾಸಿಟಿವ್ ಥಿಂಕಿಂಗನ್ನು ಮಾಡಿ. ಇದ್ರ ಬಗ್ಗೆ ಹೆಚ್ಚಾಗಿ ಮಾತಾಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.